ಈ ಹೊತ್ತು ನಾವು ಮುರುಡೇಶ್ವರದ ಸ್ಥಳದ ಮಹಿಮೆ ಹಾಗೂ ಮುರುಡೇಶ್ವರರ ಆತ್ಮಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಮುರುಡೇಶ್ವರವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಬರುತ್ತದೆ. ಈ ಕ್ಷೇತ್ರವು ಧಾರ್ಮಿಕ ಪುಣ್ಯಕ್ಷೇತ್ರವಾಗಿದೆ. ಮೊದಲು ಪ್ರವೇಶದಲ್ಲಿಯೇ ನಮಗೆ ರಾಜಗೋಪುರ ಕಾಣುತ್ತದೆ. ನಂತರ ಪ್ರವೇಶ ದ್ವಾರದಲ್ಲಿ ಎಡ ಹಾಗೂ ಬಲ ಭಾಗದಲ್ಲಿ ಆನೆಗಳ ಮೂರ್ತಿಗಳಿವೆ. ನಂತರ ದೇವಸ್ಥಾನ, ಹಾಗೆಯೇ ಅತಿ ಎತ್ತರವಾದ ಶಿವನ ಮೂರ್ತಿಯು ನಮಗೆ ಕಾಣಲು ಸಿಗುತ್ತದೆ. ಶಿವನ ಸುತ್ತಲೂ ನಾಗರ ಹಾವಿನ ಚಿತ್ರವೂ ಇದೆ. ಅದರ ಪಕ್ಕದಲ್ಲಿ ಗಣಪತಿಯು ಕುಡಿಯೂ ಇದೆ. ಹಾಗೆ ಮುಂದೆ ಕುದುರೆಗಳು, ರಥಗಳನ್ನು ಎಳೆದುಕೊಂಡು ಹೋಗುವ ಕೆತ್ತಿದ ಮೂರ್ತಿಗಳಿವೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಮುರುಡೇಶ್ವರ ದೇವರ ದರ್ಶನವನ್ನು ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ. ಈಗ ನಾವು ಮುರುಡೇಶ್ವರ ಪೌರಾಣಿಕ ಹಿನ್ನೆಲೆಯನ್ನು ನೋಡೋಣ. ರಾವಣನ ತಾಯಿಯು ಅಪಾರ ಶಿವನ ಭಕ್ತೆಯಾಗಿರುತ್ತಾಳೆ. ಪ್ರತಿನಿತ್ಯ ಸಮುದ್ರ ದಂಡೆಯಲ್ಲಿ ಮರುಳಿನಿಂದ ಶಿವನ ಲಿಂಗವನ್ನು ತಯಾರಿಸಿ ಪೂಜೆ ಮಾಡುತ್ತಿರುತ್ತಾಳೆ. ಒಮ್ಮೆ ಪೂಜೆ ಮಾಡುತ್ತಿರುವಾಗ ಶಿವಲಿಂಗವು ಸಮುದ್ರದಲ್ಲಿ ಕೊಚ್ಚಿ ಹೋಗುತ್ತದೆ. ಆಗ ರಾವಣನು ತಾಯಿಯ ದುಃಖವನ್ನು ನೋಡಲಾಗದೆ ಕಠೋರ ತಪಸ್ಸು ಮಾಡಿ ಶಿವನ ಆತ್ಮಲಿಂಗವನ್ನು ತರುತ್ತಾನೆ. ಆಗ ಶಿವನು ಒಂದು ಮಾತನ್ನು ಹೇಳುತ್ತಾನೆ: ಈ ಶಿವಲಿಂಗವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದೆಂದು. ಆಕಸ್ಮಿಕವಾಗಿ ಇಟ್ಟರೆ ಅದು ಭೂಮಿಯಲ್ಲಿಯೇ ನೆಲೆಯೂರುತ್ತದೆ ಎಂದು ಶಿವನು ರಾವಣನಿಗೆ ಹೇಳುತ್ತಾನೆ. ಆಗ ರಾವಣನು ಅದನ್ನು ತೆಗೆದುಕೊಂಡು ಬರುವಾಗ ದೇವಾನುದೇವತೆಗಳು ಕೂಡಿಕೊಂಡು ರಾವಣನು ಈ ವರವನ್ನು ಪಡೆದೇ ಇಡೀ ಭೂಮಂಡಲಕ್ಕೆ ಉಪಟಳ ಕೊಡುತ್ತೇನೆಂದು ಭಾವಿಸಿ ಪ್ರತಿನಿತ್ಯ ರಾವಣನು ಸಂಧ್ಯಾವಂದನೆ ಮಾಡುವ ಸಮಯದಲ್ಲಿ ವಟನ ವೇಷದಲ್ಲಿ ಮನುಷ್ಯನ ಕೈಯಲ್ಲಿ ರಾವಣನು ಈ ಆತ್ಮಲಿಂಗವನ್ನು ಕೊಟ್ಟು ಸಂಧ್ಯಾವಂದನೆ ಮಾಡಲು ಹೋಗುತ್ತಾನೆ. ಕೆಲವು ಸಮಯದ ನಂತರ ಮರಳಿ ನೋಡಿದಾಗ ವಟನು ಲಿಂಗವನ್ನು ನೆಲಕ್ಕೆ ಇಟ್ಟಿರುತ್ತಾನೆ. ಆಗ ರಾವಣನು ಆ ಲಿಂಗವನ್ನು ಮೇಲಕ್ಕೆತ್ತಲು ಪ್ರಯತ್ನಿಸುತ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಭೂಮಿಯನ್ನು ಬಿಟ್ಟು ಮೇಲೇಳಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ರಾವಣನು ಅದನ್ನು ಜೋರಾಗಿ ಮೇಲಕ್ಕೆತ್ತಲು ಪ್ರಯತ್ನಿಸುತ್ತಾನೆ. ಆಗ ಅದು ಸಿಡಿದು ವಿವಿಧ ಪ್ರದೇಶಗಳಲ್ಲಿ ಬೀಳುತ್ತದೆ. ಆ ಪ್ರದೇಶಗಳೇ ಇಂದಿನ ಮುರುಡೇಶ್ವರ, ಗೋಕರ್ಣದ ಮಹಾಬಲೇಶ್ವರ, ಗುಣವಂತೇಶ್ವರ, ದ್ವಾರಕೇಶ್ವರ, ಸಜ್ಜೇಶ್ವರಗಳಾಗಿವೆ. ಮುರುಡೇಶ್ವರ ಆತ್ಮಲಿಂಗವು ಚೂರವು ಬಟ್ಟೆಯಲ್ಲಿ ಸುತ್ತಿ ಬಿದ್ದಿರುತ್ತದೆ. ಅದನ್ನೇ ಬಟ್ಟೆ ಮುರುಡಿಯಲ್ಲಿ ಇರುತ್ತದೆ. ಮುರುಡಿ ಅನ್ನುತ್ತಾ ಮುಂದೆ ಮುರುಡೇಶ್ವರ ಆಯಿತು. ಈಗ ಈ ಕ್ಷೇತ್ರವು ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಧನ್ಯವಾದಗಳು.